ಈ ರಾತ್ರಿ 2 ಘಟನೆ ನಡೀತು. ಒಂದು ಸಿ ಎಸ್ ಕೆನೂ ಸೋಲ್ತು, ಇನ್ನೂ ಒಂದು ಕಡೆ ನಮ್ಮ ಆರ್ ಸಿ ಬಿನೂ ಸೋಲ್ತು. ಎರಡೂ ಕಡೆ ಸೋತಿದ್ದೀವಿ. ಜಾಸ್ತಿ ರೊಚ್ಕೊಳಕ್ಕೆ ಹೋಗ್ಬಿಡಿ ಸಿ ಎಸ್ ಕೆ ಫ್ಯಾನ್ಸ್ಗಳು. ಹಂಗೆ ಹಿಂಗೆ ಹಿಂಗೆ ಹಂಗೆ ಸೋತಾಗ್ಬಿಟ್ರು ನಿಮ್ಮ ಫ್ಯಾನ್ಸ್ಗಳು ಅದು ಇದು ಅಂತೆಲ್ಲ. ಸೋತಾಗ್ಬಿಟ್ರು ಆರ್ ಸಿ ಬಿ ಅದು ಇದು ಅಂತೆಲ್ಲ. ನೀವು ಸೋತೋಗಿದ್ದೀರಪ್ಪ, ಏನಾದ್ರೆ ಇಬ್ಬರು ಸೋತಿದ್ದೀವಿ. ಇವತ್ತು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇವತ್ತು ಹೇಳಿದ್ದೆ ಸಿ ಎಸ್ ಕೆ ಸೋಲ್ತಾರೆ ಅಂತ, ಆರ್ ಸಿ ಬಿ ಗೆಲ್ತಾರೆ ಅಂತಲೂ ಹೇಳಿದ್ದೆ, ಇವರು ಡಿ ಸಿ ಅವ್ರು ಸೋಲ್ತಾರೆ ಅಂತಲೂ ಕೂಡ ಹೇಳಿದ್ದೆ. ಬಟ್ ಏನು ಮಾಡ್ತೀರಾ, ಸ್ವಲ್ಪ ಮಿಸ್ಟೇಕ್ ಆಗೋಗ್ಬಿಡ್ತು ಲಾಸ್ಟಲ್ಲಿ. ಇಲ್ಲ ಅಂತಂದರೆ ನಾವೇ ಗೆಲ್ತಾ ಇದ್ವಿ ಅಂತ ಅಂದ್ಕೊಳ್ಳಿ. ಲಾಸ್ಟ್ ಓವರು ಏನು ಮಾಡ್ತೀರಾ, ತಲೆ ಚಚ್ಕೋಬೇಕು. 2 ಸಿಕ್ಸ್ ಸಿಕ್ಕಿಸ್ಕೊಂಡು ಅನ್ಬಿಲಿವಬಲ್ ಆಗಿ ಡೇವಿಡ್ ಮಿಲ್ಲರ್ ಗೆಲ್ಲಿಸ್ಬಿಟ್ರು. ಇಲ್ಲಿ ನೋಡಿ, ಇವ್ರಿಗೂ ಕೂಡ ಅಷ್ಟೇ ಬೇಕಾಗಿತ್ತು ಲಾಸ್ಟ್ ಓವರು. ಇವ್ರಿಗೆ ಗೆದ್ಬಿಟ್ರಾ 18 ರನ್ ಬೇಕಾಗಿತ್ತು, ಅವ್ರಿಗೆ 15 ರನ್ ಬೇಕಿತ್ತು, ಅವ್ರಿಗೆ 18 ರನ್ ಬೇಕಾಗಿತ್ತು. ಇವ್ರು ಗೆದ್ಬಿಟ್ರಾ ಸಿ ಎಸ್ ಕೆ ಅವರು. ಇವ್ರು ಉಣಿಸ್ಕೊಂಡ್ರು, ನಾವು ಆರ್ ಸಿ ಬಿ ಅವರು ಉಣಿಸ್ಕೊಂಡ್ವಿ ಅಷ್ಟೇ, ಬೇರೆ ಏನಿಲ್ಲ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಗೆದ್ದಂಥ ಟೀಮಿಗೆ ಕ್ರೆಡಿಟ್ ಕೊಡಬೇಕು, ಎಸ್ ಆರ್ ಎಚ್ಗೂ ಕ್ರೆಡಿಟ್ ಕೊಡಬೇಕು, ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಕ್ರೆಡಿಟ್ ಕೊಡಬೇಕು. ಇವತ್ತು ನೋಡಿ ಏನು ಆಡಿದ್ರಪ್ಪ ಸಿ ಎಸ್ ಕೆ ಅವರು ಬ್ಯಾಟಿಂಗು. ಫಸ್ಟು ಬಾಲೇ 6 ಅಲ್ಲಿ ಸಂಜು ಸ್ಯಾಮ್ಸನ್ನು ಏನು ಪ್ರಫುಲ್ಲು. ಎವ್ರಿ ಡೇಸ್ ನಾಳೆ ಸಂಡೇ ಅನ್ನಂಗೆ ಏನು ಪ್ರಫುಲ್ಲು. ಅವು ಫಸ್ಟ್ ಬಾಲ್ ಹಾಕ್ತಾರೆ, ಸಂಜು ಸ್ಯಾಮ್ಸನ್ ಹೊಡಿತಾರಲ್ಲಿ ಫೈನ್ ಲೆಗ್ ರೀಜನಲ್ಲಿ. ಏನು ಕ್ಯಾಚ್ ಹಿಡ್ಕೊಂಬಿಟ್ರೆ ಅನ್ನೋ ಫೀಲಲ್ಲಿ ಅವರು ಪ್ರಫುಲ್ ಆಗಲಿಲ್ಲ. ಸೆಲೆಬ್ರೇಷನ್ಗೆ ಹೋಗ್ಬಿಟ್ಟವ್ರೆ. ಆಮೇಲೆ ಗೊತ್ತಾಯ್ತು 6 ಹೋಗೈತೆ ಅಂತ ಅಂದು. ಎವ್ರಿ ಡೇಸ್ ನಾಳೆ ಸಂಡೇ ಅಮ್ಮ, ನಿಂಗೆ ಏನು ಬಂದಿದ್ದ ತಕ್ಷಣ ವಿಕೆಟ್ ಬೇಕೇ ನಿನ್ಗೆ. ಎಲ್ಲ ಓವರಲ್ಲೂ ಕೂಡ ಎಲ್ಲ ಮ್ಯಾಚು ಬಂದಿದ್ದ ತಕ್ಷಣ ವಿಕೆಟ್ ಬೀಳ್ತವೇನು. ನಾಯಿಗೆ ಚಚ್ಚಿಸ್ಕೊಂತಾರೆ ಅಲ್ಲಿ. ಹೌದು, ಫಿನಿಶ್ ಸಖತ್ತಾಗಿ ಮಾಡ್ತಾರೆ, ಲಾಸ್ಟ್ ಓವರ್ ಸಖತ್ತಾಗಿ ಮಾಡ್ತಾರೆ. ಬಟ್ 3 ಓವರಿಗೆ 54 ರನ್ನು ಹೊಡೆಸ್ಕೊಂಡಿರೋದು ಪ್ರಫುಲ್ಲು. ಪವರ್ ಪ್ಲೇಲಿ 39 ರನ್ನು, 2 ಓವರಿಗೆ 39 ರನ್ನು. ನಾಯಿ ಚಸ್ತಾರೆ ಹಂಗೆ ಹಾಕ್ಕೊಂಡು. ಆಯುಷ್ ಮಾತ್ರ 1 ಓವರ್ ಚಸ್ತಾರೆ, ಈ ಕಡೆಯಿಂದ ಸಂಜು ಸ್ಯಾಮ್ಸನ್ ಫಸ್ಟ್ ಓವರ್ ಚಸ್ತಾರೆ. ಬಟ್ ಆಯುಷ್ ಮಾತ್ರ ಅಂತೂ ಫುಲ್ ಕ್ಲಾಸೇ ತೊಗೊಂಡ್ಬಿಡ್ತಾರೆ ಬಿಡಿ ಪ್ರಫುಲ್ಲಿಗೆ. ಪ್ರಫುಲ್ಲು ಎಲ್ಲ ಮ್ಯಾಚು ಫುಲ್ ಮಾಡೋಕ್ಕಾಗಲ್ಲ ಅಮ್ಮ, ಸೆಕೆಂಡ್ ಮ್ಯಾಚ್ ನೀನು ಫುಲ್ ಆಗೋ ತಗೋ ಅಂತ ಸರಿಯಾಗಿ ವಾಂಚ್ತಾರೆ ಮಾತ್ರ. ಅಲ್ಲಿಂದ ರಿಕವರ್ ಆಗೋಕ್ಕೆ ಆಗಲಿಲ್ಲ ಅವರು. ಲಾಸ್ಟ್ ಓವರ್ ರಿಕವರ್ ಆಗಬೇಕಾಯಿತು. 3 ಓವರು ಕೂಡ ವಾಂಚಿಸ್ಕೊಂಡಿದ್ದಾರೆ. 54 ರನ್ನು ಲೆಕ್ಕ ಹಾಕೊಳ್ಳಿ ಇಲ್ಲಿ. 3 ಓವರ್ಗೆ 18 ಬಾಲಿಗೆ 54 ರನ್ನು. ಇವ್ರು ಹೊಡೆದಿದ್ದು ಏನು ಕೇಳ್ತೀರಾ ಅಲ್ಲಿ, ಇವ್ರು ಹೊಡೆಸ್ಕೊಂಡಿದ್ದು ಕೇಳಿಲ್ಲ. ಅಭಿಷೇಕ್ ಶರ್ಮಾ ಹೊಡೆದು 15 ಬಾಲ್ಗೆ 50 ಏನು ಕೇಳ್ತೀರಾ. ಇವ್ರು 18 ಬಾಲಿಗೆ 54 ಹೊಡೆಸ್ಕೊಂಡ್ರಲ್ಲ ಅಲ್ಲಿ. ಇವ್ರು ಈ ಕಡೆ 50 ಹೊಡ್ಕೊಂಡ್ರು, ಅವ್ರು ಆ ಕಡೆ 50 ಹೊಡ್ಕೊಂಡ್ರು. ಬಟ್ ಅಭಿಷೇಕ್ ಶರ್ಮಾ ಸೈಕಾಗಿ ಬ್ಯಾಟಿಂಗ್ ಆಡಿದ್ರು ಗುರು. ನಿಜವಾಗ್ಲೂ 59 ರನ್ ಹೊಡೆದಿದ್ದಾರೆ. 15 ಬಾಲ್ಗೆ ಬಂದಂಥ 50. ಅವರು ಆ ರೇಂಜಿಗೆ ಅಗ್ರೆಸಿವ್ ಆಗಿ ಆಡಿಲ್ಲ ಅಂದರೆ ಪೋಪ್ಲಲ್ಲಿ ಈ ರೇಂಜಿಗೆ ಸ್ಕೋರ್ ಬರ್ತಾ ಇರಲಿಲ್ಲ. ಅವ್ರು ಆಡ್ತಾ ಇದ್ದಂಥ ಟೈಮಲ್ಲಿ ಹಿಂಗಿತ್ತು ಅಂತಂದರೆ ಇಲ್ಲಾಗರು ಒಂದು 230 240 ಹೋಗ್ಬೋದು ಇವರು ಸ್ಕೋರು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಸೆಟಲ್ ಆಗಿದೆ ಬೇರೆ ಥರ. ನೋಡಿ, ಸಿಮಿಲರ್ ಆಗಿದೆ. ನಮ್ಮ ಆರ್ ಸಿ ಬಿನೂ ಕೂಡ ಅದೇ ಥರನಲ್ಲಿ ಆಡಿದ್ದು. ಸ್ಟಾರ್ಟಿಂಗ್ ಆಡಿದ್ದು ಅದೇ ಥರನೇ. 13 ಓವರ್ಗೆ ಎಷ್ಟು 12.5 ಓವರ್ಗೆ 130 ಇತ್ತು ನಮ್ಮದು ಸ್ಕೋರು. ಸೊ ಇನ್ನೂ ಅದನ್ನು ಡಬಲ್ ಮಾಡಬೇಕು ನೋಡ್ತು ಅಂತ ಅಂದಾಗ, ಆಲ್ಮೋಸ್ಟ್ ಡಬಲ್ ಮಾಡಬೇಕು. 200 ಅಂತೂ ಮಿನಿಮಮ್ ಬರುತ್ತೆ ಅಂತಲೇ ಅನ್ಕೊಂಡಿದ್ದು. ಬಟ್ ಅವ್ರದ್ದು 200 ಬರಲಿಲ್ಲ, ಇವ್ರದ್ದು 200 ಬರಲಿಲ್ಲ. ಸೊ ಮಧ್ಯದಲ್ಲಿನೇ ಸೆಟ್ ಆದರು. ಬಿಡಿ, ನಾವು ಆರ್ ಸಿ ಬಿ ಮ್ಯಾಚ್ನಲ್ಲಿ ತಗೊಳಕ್ಕೆ ಹೋಗೋದಿಲ್ಲ, ಸುಮ್ಮನೆ ತಲೆ ಕೆಡುತ್ತೆ ಈ ಮ್ಯಾಚ್ ಎಕ್ಸ್ಪ್ಲೇನ್ ಮಾಡೋಂಥ ಟೈಮಲ್ಲಿ. ಸೊ ಅವ್ರು ಮಸ್ತಾಗಿ ಆಡ್ತಾರೆ. ಟ್ರಾವೆಲ್ ಸೆಡ್ ಅವ್ರು ಸಿಕ್ಕಾಪಟ್ಟೆ ನಿಧಾನಕ್ಕೆ ಆಡ್ತಾ ಇರ್ತಾರೆ ಪವರ್ಪ್ಲೇಲಿ. ಆಮೇಲೆ ಅಗ್ರೆಸಿವ್ ಆಗಿಲ್ಲ, ನಾನು ಅಭಿಷೇಕ್ ಶರ್ಮಾ ಹೊಡಿತಾವ್, ನನ್ನಿಂದನೇ ಕಲ್ತಿರೋ ಅಂಥವ್ರು ಹೊಡಿತಾವ್ರೆ, ನಾನು ಹೊಡಿಯೋಕ್ಕೆ ಹೋಗಬೇಕು ಅಂತ ಚಚ್ಚಕ್ಕೆ ಅಂತ ಹೋಗಿದ್ರು. ಪವರ್ಪ್ಲೇಲಿ ವಿಕೆಟ್ನ ಕಳ್ಕೊಳ್ತಾರೆ. ಏನು ಪವರ್ಪ್ಲೇಲಿ ಅಂತ ಅಮರಾಂಬ್ರಿ ವಿಕೆಟನ್ನು ಕಳ್ಕೊಂಡಿಲ್ಲ ಇವರು. ಮತ್ತು 75 ರನ್ನು ಇವರು ಆಲ್ಮೋಸ್ಟ್ 2 ವಿಕೆಟ್ನ ಕಳ್ಕೊಳ್ತಾರೆ. 75 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಸೊ ಒಬ್ರಿಗೇ 2 ವಿಕೆಟ್ನೂ ಕೂಡ ಬೀಳುತ್ತೆ, ಪಾಟ್ ಅನ್ನಂಗೆ ಬೀಳುತ್ತೆ. 2 ವಿಕೆಟ್ ಕಳ್ಕೊಂಡ್ರು, ಅದು 6ನೇ ಓವರಲ್ಲಿ ಕಳ್ಕೊಂಡ್ರು. ಇಶಾನ್ ಕಿಶನ್ ಬಂದ ತಕ್ಷಣ ಅವರು ಕೂಡ ಅಲ್ಲಿಗೆ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಚ್ ಕೊಟ್ಟರು, ಇವರು ಅಲ್ಲಿಗೆ ಟ್ರಾವೆಲ್ ಸೆಡ್ಡು ಅಲ್ಲಿಗೆ ಕ್ಯಾಚ್ ಕೊಟ್ಟರು. ಮಿಡಾನಲ್ಲಿ 2 ಕ್ಯಾಚನ್ನು ಋತುರಾಜ್ ಗಾಯಕ್ವಾಡ್ ಹಿಡ್ಕೊಂಡ್ರು. ಸೇಮ್ ಬೌಲರ್ ಮುಖೇಶ್ ಚೌಧರಿನಲ್ಲಿ 2 ವಿಕೆಟ್ ಒಂದೇ ಓವರಲ್ಲಿ ಬೀಳ್ತಾ ಇದ್ದಂಗೆ ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ತಾರೆ. ಬಟ್ ಆದರೂ ಕ್ಲಾಸನ್ ಬಂದ್ರಲ್ಲಪ್ಪ, ಕ್ಲಾಸನ್ ಒಂದು 59 ರನ್ ಹೊಡೆದಿದ್ದಾರೆ. ಇವರು ರೈಟಲ್ಲಿ ಬಂದಿಲ್ಲ ಅಂದರು, ಅಭಿಷೇಕ್ ಶರ್ಮಾ ರೈಟಲ್ಲಿ ಬಂದಿಲ್ಲ ಅಂದರೂ ಕೂಡ ಅಲ್ಲಿ ನಿಂತ್ಕೊಂಡು ಆಡೋದು ಇಂಪಾರ್ಟೆಂಟ್ ಆಗಿತ್ತು. ಸಖತ್ತಾಗಿ ಆಡಿದ್ರು. ಆಲ್ಮೋಸ್ಟ್ 17 ಓವರು ಕೂಡ ಬ್ಯಾಟಿಂಗ್ ಆಡ್ತಾಯಿದ್ರು. ಇನ್ನೊಂದು 3 ಓವರ್ ಇದ್ದಿತ್ತು ಅಂತಂದರೆ, ಡೆತ್ವರೆಗೂ ಏನಾದ್ರು ಇದ್ದಿತ್ತು ಅಂತಂದರೆ, ಲಾಸ್ಟ್ 3 ಓವರ್ ಕೂಡ ಕ್ಲಾಸನ್ ಆಡಿತ್ತು ಅಂತಂದರೆ ಇನ್ನೂ ಒಂದು 200 ಅಂತೂ ಪಕ್ಕ ಬಂದಿರೋದು. ಏನು ಬಂದರೆ ಏನು ಗೆದ್ದವರಲ್ಲ, ಅಲ್ಲಿ ಸಾಕಾಗಿತ್ತು ಇಷ್ಟೇ ಸಿ ಎಸ್ ಕೆ ಅವ್ರು ನಡೆಸ್ಕೊಳ್ಳೋದಕ್ಕೆ. 200 ಮೇಲೆ ಹೊಡಿಬೇಕಾಗಿತ್ತಾ ಸಿ ಎಸ್ ಕೆ ನಡೆಸೋದು, ಇಷ್ಟೇ ಸಾಕಾಗಿತ್ತು ಅಂತ ಹೇಳ್ತಾರೆ ಎಸ್ ಆರ್ ಎಚ್ ಅವರು. ಒಟ್ಟಲ್ಲಿ ಮೆಚ್ಕೊಳ್ಳೇಬೇಕು ಕ್ಲಾಸನ್ನು ಆಡಿದಂಥ ರೀತಿಗೆ. ಜೇಮಿ ಓವರ್ಟನ್ ಅವರ ಹಾವಳಿ ಆಮೇಲೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. 3 ಓವರು 3 ಕನ್ಸಿಕ್ಯೂಟಿವ್ ವಿಕೆಟ್ಸ್ ಹೋಗಿರೋ, ಪಟ ನಂಗೆ ವಿಕೆಟ್ಸ್ಗಳು ಅಲ್ಲಿ. ಅಭಿಷೇಕ್ ಶರ್ಮಾ, ಅನಿಕೇತ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ 3 ವಿಕೆಟ್ ನಂಗೆ ಪಟ ನಂಗೆ ಎತ್ಬಿಟ್ರೆ ಹಂಗೆ ಜೇಮಿ ಓವರ್ಟನ್ ಕುಣಿದಕ್ಕೆ ಉಪ್ಪಳಿಸ್ಬಿಟ್ರು. ಸಖತ್ ಬೌಲಿಂಗ್ನ ಹಾಕಿದ್ದಾರೆ. ಆ್ಯಂಡ್ ಅವ್ರಿಗಿನ್ನ ಬೆಟ್ರಾಗಿ ಬೌಲಿಂಗ್ ಮಾಡಿರೋದು ಕಂಬೂಜ್ ಅವರು ಕೂಡ ವಿಕೆಟ್ಸ್ನ ಎತ್ತಿದ್ದಾರೆ. ಸೊ ಈ ಕಡೆ ಸೈಕ್ಸ್ ಬಿದ್ದಿರೋಂಥ ವಿಕೆಟ್ಸ್ ಎಲ್ಲ ಪೇಸರ್ಗೆ ಬಿದ್ದಿರೋದು, ಸ್ಪಿನ್ನರ್ ವಿಕೆಟ್ ಏನು ಬಿದ್ದಿಲ್ಲ. ಸ್ಪಿನ್ನರ್ ನೆಟ್ಟಗೂ ಮಾಡಿಲ್ಲ ಹಂಗೆ ನೋಡೋಕೆ ಬೌಲಿಂಗ್ನ. ಅಂದರೆ ಪರವಾಗಿಲ್ಲ, ಏನು ಚಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿಲ್ಲ. ಇವ್ರ ರೇಂಜಿಗೆ ಫುಲ್ ರೇಂಜಿಗೆ ಚಚ್ಚಿಸ್ಕೊಂಡಿದ್ದಾರೆ ಅಂತಲ್ಲ, ಬಟ್ ಆದರೂ ಪರವಾಗಿಲ್ಲ ಒಂದು ರೇಂಜಿಗೆ ಬೌಲಿಂಗ್. ಬಟ್ ಪೇಸಸ್ಗಳು ಡಾಮಿನೇಟ್ ಮಾಡಿದ್ದು ಸಿ ಎಸ್ ಕೆ ಅವ್ರ ಕಡೆ. ಏನಪ್ಪ ಲಿಯಾಮ್ ಲಿವಿಂಗ್ಸ್ಟನ್ ಆಗಿ ಕರೆಸ್ತಾರೆ, ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಕ್ಲಾಸನ್ ಎಲ್ಲ ಹೋಗ್ತಾ ಇದ್ದಂಗೆ ಕ್ಲಾಸನ್ ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಬೋಲ್ಡ್ ಆಗ್ತಾರೆ. ಅದು ಹೋಗ್ತಾ ಇದ್ದಂಗೆ ಈ ಕಡೆ ಲಿಯಾಮ್ ಲಿವಿಂಗ್ಸ್ಟನ್ ಕಳಿಸ್ತಾರೆ. ಅವ್ರಿಗಿನ್ನ ಆ ಸ್ಪಿನ್ನರ್ ಬಂತಲ್ಲ ಶಿವಾಂಗ್ ಅವ್ರು, ಅವರೇ ಬೆಟ್ರಾಗಿ ಪರ್ಫಾರ್ಮ್ ಮಾಡಿಬಿಟ್ರು, ಅವರೇ 6ನ ಹೊಡೋರು. ಈ ಲಿಯಾಮ್ ಲಿವಿಂಗ್ಸ್ಟನ್ ತಿನ್ಕಾಡ್ತಾ ಅಡಕಾಡ್ತಾವ್ರು ಹಂಗೇನೆ ಅಲ್ಲಿ.
ಇನ್ಫ್ಯಾಕ್ಟ್ ಅವ್ರಿಗೆ ಸಿಂಗಲ್ ಕೊಡ್ತಾವ್ರು, ನೀನೇ ಆಡಪ್ಪ ಚಿನ್ನ ಅಂತ. ಅಲ್ಲಿ ಸ್ಪಿನ್ನರಿಗೆ ಸಿಂಗಲ್ ಕೊಡ್ತಾವ್ರೆ. ಅವ್ರ ಕಾನ್ಫಿಡೆನ್ಸ್ ತೋರಿಸ್ತಾ ಇದೆ, ನಂಗೆ ಆಡೋಕ್ಕೆ ಬರ್ತಾ ಇಲ್ಲ ಗುರು ಅಂತ. ಎಂಥ ಲಿವಿಂಗ್ಸ್ಟನ್ ನೋಡಿದ್ದು ನಾವು, ನಜ್ಜಿ ಭಯ ಎದ್ರುಕೊಳೋರು ಹಂಗೇ ಗಡ ಅನ್ನೋರು ಆಪೋನೆಂಟ್ಗಳು ಲಿವಿಂಗ್ಸ್ಟನ್ ಅಂತ ಅಂದಾಗ. ಬಟ್ ಇವಾಗ ನೋಡಿ ಈ ಥರ ಆಗೋಗ್ಬಿಟ್ಟವ್ರೆ, ಕಾನ್ಫಿಡೆನ್ಸ್ ಇಲ್ಲ ಲಿವಿಂಗ್ಸ್ಟನ್ಗೆ. ಸೊ ಅಲ್ಟಿಮೇಟ್ಲಿ ಸೆಟ್ ಆಗ್ತಾರೆ 180+ಗೆ ವಿಕೆಟ್ಗಳನ್ನ ಸುರಿಮಳೆನೇ ಆಗೋಗ್ಬಿಡ್ತದೆ ಡೆತ್ ಓವರ್ಸಲ್ಲಿ. ಏನೇನು ಅದೇ ಇನಿಷಿಯಲಿ ಮಾತ್ರ ಇವರು ವಿಕೆಟ್ಸ್ನ ಕಳ್ಕೊಳ್ದಂಗೆ ಆಡಿದ್ರು ಪೋಪ್ಳಲ್ಲಿ. ಸೊ ಅದು ಬಿಡ್ತು ಅಂತಂದರೆ ಅಲ್ಲಿ ಲೈನ್ ಪೀರಿಯಡಿಗೆ ಟಕ ನಂಗೆ ವಿಕೆಟ್ಸ್ಗಳು ಡೌನ್ ಆಗಿದ್ದು. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿಲ್ಲ, ಅವರು ಕೂಡ ಇವರು ಒಂದು 75 ರನ್ ಹೊಡೆದಿದ್ರು ಪೋಪ್ಳಲ್ಲಿ. ಅವರು ಕೂಡ ಆಲ್ಮೋಸ್ಟ್ ಮ್ಯಾಚ್ ಮಾಡ್ತಾರೆ 70+ ರನ್ಸ್. ಅವರು ಕೂಡ 75 ರನ್ ಕ್ಲೋಸ್ ಟು 75 ರನ್ಸ್ನ ಹೊಡೆದಿದ್ದಾರೆ. ಅವ್ರು 2 ವಿಕೆಟ್ನ ಕಳ್ಕೊಂಡಿದ್ರು, ಇವರು 3 ವಿಕೆಟ್ನ ನಿಮಗಿಂತ ಜಾಸ್ತಿ ಕಳ್ಕೊಂತೀವಿ ನಾವು ಅಂತ 3 ವಿಕೆಟ್ನ ಕಳ್ಕೊಂಡಿದ್ದು. ಅವರು ಕೂಡ ಆಲ್ಮೋಸ್ಟ್ ಪೋಪ್ಳೆ ಎಂಡಾಗ್ತಾ ಇರೋಂಥ ಟೈಮಲ್ಲೇ ವಿಕೆಟ್ಸ್ನ ಕಳ್ಕೊಂಡಿದ್ದು. ಸೊ ಹೌದು, ಈ ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಏನಪ್ಪ ಆಡ್ತಾವ್ರೆ, ಋತುರಾಜ್ ಗಾಯಕ್ವಾಡ್ ರನ್ಸೇ ಬರ್ತಾ ಇಲ್ಲ. ನಿಧಾನಕ್ಕೆ ಆಡ್ರೂ ಬರ್ತಾ ಇಲ್ಲ, ಜೋರಾಗಿ ಆಡ್ರೂ ಬರ್ತಾ ಇಲ್ಲ, ಏನಾಗ ಔಟ್ ಆಗ್ತಾವ್ರೆ ನೋಡಿ. ಡೌನ್ ದ ಲೆಗ್ ಒಂದು ಸ್ವಲ್ಪ ಹೋಗುವಂಥ ಬಾಲ್ಗೆ ಔಟ್ ಆಗುವಂಥ ಬಾಲೇ ಅಲ್ಲ, ಇವರೇ ತೀಟೆ ಮಾಡ್ಕೊಂಡು ಔಟ್ ಆದಂಗಿತ್ತು ಅಲ್ಲಿ. ಸಂಜು ಸ್ಯಾಮ್ಸನ್ ಔಟ್ ಮಾಡ್ತಂದ್ರೆ ಇನಿಷಿಯಲಿನೇ ಔಟ್ ಮಾಡಬೇಕು. ಅವ್ರು ಒಂದು 25 ರನ್ ಹೊಡೆಯೋಕ್ಕಿಂತ ಮುಂಚೆನೇ ಔಟ್ ಮಾಡಿಬಿಡ್ಬೇಕು, ಇಲ್ಲ ಆಮೇಲೆ ಔಟ್ ಮಾಡ್ತೀವಿ ಅಂದರೆ ಆಗಲ್ಲ, ಅವ್ರು ದೊಡ್ಡ ಸ್ಕೋರ್ಗೆ ತಗೊಂಡು ಹೋಗ್ಬಿಡೋದು ಅಂತ ಗೊತ್ತು. ಸೊ ಸಂಜು ಸ್ಯಾಮ್ಸನ್ ಅವರು ಟಕ್ಕನಾಗಿ ಔಟ್ ಆಗ್ತಾರೆ, ಬಾಟಮ್ ಆಫ್ ದ ಬ್ಯಾಟ್ಗೆ ಬೀಳುತ್ತೆ. ಸೊ ಆಲ್ಮೋಸ್ಟ್ ಇದೇ ಮಟ್ಟಕ್ಕೆ ಬಂದಂಥ ಬಾಲ್ನ ಎಳೆಯೋದಕ್ಕೆ ಹೋಗ್ಬಿಟ್ಟು ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು ಮೇಲೆ ಹೋಗ್ತಾ ಕ್ಲಾಸ್ನವ್ರು ಸೈಕ್ ಕ್ಯಾಚ್ನ ಎತ್ತಾಕೊಂತಾರೆ. ನಿತೀಶ್ ಕುಮಾರ್ ರೆಡ್ಡಿ 2 ಬಿಗ್ ವಿಕೆಟ್ಸ್ನ ಎತ್ತುತ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ವಿಕೆಟು ಕೂಡ ಬಿದ್ದಿರಬೇಕಾಗಿತ್ತು, ಆಯುಷ್ ಮಾತ್ರ ಅವರ ವಿಕೆಟು ಕೂಡ ಬಿದ್ದಿರಬೇಕಾಗಿರುತ್ತೆ. ಅದೇ ಒಂದು ಓವರ್ಲೇ ಕ್ಲಾಸ್ನವ್ರು ಕ್ಯಾಚ್ನ ಬಿಟ್ಬಿಡ್ತಾರೆ. 30 ರನ್ ಬರ್ತಾನೆ ಇಲ್ಲ ಆಯುಷ್ ಮಾತ್ರದು, 30 ರನ್ ಬರ್ತಾನೆ ಇಲ್ಲ ಕ್ಯಾಚ್ನ ಎತ್ತಾಕೊಂಡಿತ್ತು ಅಂದರೆ. ಲಾಸ್ಟಿಗೆ ಅವರೇ ಬಂದ್ಬಿಟ್ಟು ವಿಕೆಟ್ ತೆಗಿಬೇಕಾಯ್ತು, ಅಲ್ಲಿ ಕ್ಲಾಸನ್ನೇ ಕ್ಯಾಚ್ ಹಿಡಿಬೇಕಾಯ್ತು ಆಯುಷ್ ಮಾತ್ರ ಪಾಪ ಏನೋ ಆಗಿತ್ತು ಅವ್ರಿಗೆ, ಸ್ವಲ್ಪ ಕ್ರ್ಯಾಂಪ್ಸ್ ಆಗಿತ್ತು. ಬಟ್ ಆದರೂ ಇಲ್ಲ ನಾನು ಆಡ್ತೀನಿ, ಹೋಗ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಬಂದಿರ್ಬೋದಾಗಿತ್ತು ಅವರು. ಬಟ್ ಆದರೂ ಇಲ್ಲ ನಾನು ಆಡ್ತೀನಿ, ನಡೆಯೋಕೆ ಆಗ್ತಿಲ್ಲ. ಔಟ್ ಆದಾಗಲೂ ಕೂಡ ಅವ್ರು ನಡೆಯೋಕೆ ಆಗ್ತಾ ಇರಲಿಲ್ಲ. ಇಲ್ಲ ನಾನು ಆಡ್ತೀನಿ ಅಂತ ಪಣ ತೊಟ್ಬಿಟ್ಟು ಆಡಿದ್ರು. ಬಟ್ ಅಲ್ಲಿ 1 ಬಾಲು ಆಡಲಿಲ್ಲ, 2 ಬಾಲು ಆಡಲಿಲ್ಲ, ನೆಟ್ಟಿಗೆ ಅಲ್ಲೇ ಪಟ್ಟನಾಗ ಔಟ್ ಆಡ್ರು ನಿತೀಶ್ ಕುಮಾರ್ ರೆಡ್ಡಿಯ ಬೌಲಿಂಗ್. ಏನೋ ಔಟ್ ಆಗಬೇಕು ಅಂತಲೇ ಆಡ್ದಂಗೆ ಇತ್ತದು. ನಿಜ ಗುರು, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟಾಗಿ ಬಂದಿತ್ತು ಅಂತಂದರೆ ಆಡ್ಬೋದಾಗಿತ್ತು, ಸ್ವಲ್ಪ ಕಾಮಾಗಿ ಆಡ್ಬೋದಾಗಿತ್ತು, ಗೆಲ್ಬೋದಾಗಿತ್ತು CSK. ಏನಲ್ಲಿ ಹರಿಯಾಗಿ ಆಡಬೇಕಾಗಿತ್ತಾ? ರಿಟೈರ್ಡ್ ಹರ್ಟ್ ಆಗ್ಬಿಟ್ಟು ಈಚೆ ಕಡೆ ಹೋಗಿದ್ರಾಗಿತ್ತಪ್ಪ, ಮತ್ತೆ ವಾಪಸ್ ಬಂದಿದ್ರಾಗಿತ್ತಪ್ಪ, ಲಾಸ್ಟ್ ವಿಕೆಟ್ಗೆ ವಾಪಸ್ ಬಂದಿದ್ರಾಗಿತ್ತಪ್ಪ. ಅಲ್ಲಿ ಇಶಾನ್ ಮಾಲಿಂಗಾಗೆ ಇವತ್ತು 3 ವಿಕೆಟು. ಈ ಕಡೆ ಋತುರಾಜ್ ಗಾಯಕ್ವಾಡ್ ಇನಿಷಿಯಲಿನೇ ಔಟ್ ಆಯಿತು ಅಂತಂದರೆ, ಈ ಕಡೆಯಿಂದ ಮ್ಯಾಟಿ ಶಾಟ್ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಸರ್ಫರಾಜ್ ಖಾನ್ ಕೂಡ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. 20+ ಚೆನ್ನಾಗಿ ಆಡಿದರು. ಇದೊಂದು 30+ ಹೊಡೆದಿದ್ದಾರೆ. ಏನೋ ಅಂಥ ಅಗ್ರೆಸಿವ್ ರೇಟಲ್ಲಿ ಬಂದಿರೋ ಕೂಡ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಬಟ್ ಇಬ್ಬರು ಕೂಡ ಅವ್ರಿಗೇ ಔಟ್ ಆಗಿ ಇಶಾನ್ ಮಾಲಿಂಗ್ ಸಾಕಾತ್ ಬೌಲಿಂಗ್ನ ಹಾಕಿದ್ದಾರೆ. ಫಸ್ಟ್ 3 ಓವರ್ ಅಂತೂ ಸೈಕ್ ಬೌಲಿಂಗ್ನ ಮಾಡಿದ್ರು ಇಶಾನ್ ಮಾಲಿಂಗ್ ಅವರು. ಹೌದು, ಲಾಸ್ಟ್ ಓವರ್ ಒಂದು 6 ಹೊಡಿಸ್ಕೊಂಡ್ರು. ಬಟ್ ಅದು ಬಿಡ್ತವ್ರೆ ನಜ್ಜಿ. ಎಕನಾಮಿಕಲ್ ಬೌಲಿಂಗ್ ಅಂದರೆ ಎಕನಾಮಿಕಲ್ ಬೌಲಿಂಗು. ಪ್ರೆಷರ್ ಅವರೇ ಬಿಲ್ಡ್ ಮಾಡಿದ್ದು, ಇಶಾನ್ ಮಾಲಿಂಗನೇ ಬಿಲ್ಡ್ ಮಾಡಿದ್ದು ಪ್ರೆಷರ್. ಇನ್ಫ್ಯಾಕ್ಟ್ ಶಿವಾಂಗ್ ಫಾರ್ ದಟ್ ಮ್ಯಾಟರ್ ಅವರು ಕೂಡ 3 ಓವರಲ್ಲಿ ಎಷ್ಟು ಆಲ್ಮೋಸ್ಟ್ 18 ರನ್ಸ್ನ ಕೊಟ್ಟಿರೋದು. ಅವರಿಬ್ಬರು ಸೇರ್ಕೊಂಡೇ ಪ್ರೆಷರ್ ಬಿಲ್ಡ್ ಮಾಡಿದ್ದು. ಸೊ ಸೈಕ್ ಬೌಲಿಂಗ್ ಮಾಡಿದ್ರಪ್ಪ. ಪ್ರಫುಲ್ ಅವರು ಇವತ್ತು ಎವ್ರಿಡೇ ಇಸ್ ನಾಟ್ ಎ ಸಂಡೇ ಅನ್ನಾಗೇ ಇವತ್ತು ಓಡಿಸ್ಕೊಂಡ್ರು. ಬಟ್ ಹುಸೇನ್ ಅವ್ರು ಎಂಥ ಬೌಲಿಂಗ್ನ ಮಾಡಿದ್ರು ಇವರು. ಶಿವಮ್ ದುಬೆ ಮಿಡಲ್ ಸ್ಟಂಪ್ನ ಎಗರಿಸ್ಬಿಡ್ತಾರೆ ಹಂಗೇನೆ. ಅಲ್ಲಿ ಶಿವಮ್ ದುಬೆ ಹೋಗ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡ್ತು ಯಾವ ಜೇಮಿ ಓವರ್ಟನ್ ಇದ್ರೂ ಹೊಡೆಯೋಕೆ ಆಗೋದಿಲ್ಲ ಈ ಒಂದು ಟಾರ್ಗೆಟ್ ಅಂತ. ಹೌದು, ಕಾನ್ಫಿಡೆನ್ಸ್ ಇತ್ತೇನೋ CSK ಫ್ಯಾನ್ಸ್ಗಳಿಗೆ. ಬಟ್ ನನಗೆ ಗೊತ್ತಾಯಿತು ಶಿವಮ್ ದುಬೆ ಒಬ್ಬರು ಕೈಲೇ ಆಗೋದಿದ್ದು. ಇಲ್ಲ ಅಂದರೆ ಶಿವಮ್ ದುಬೆ ಎತ್ತಿದ್ದು ಅಂದರೆ ಮುಗಿತಿದ್ದು ಕತೆ, ಗಾನ್ ಕೇಸ್ ಅಂತ. ಶಿವಮ್ ದುಬೆ ಎತ್ತುತ್ತಾ ಇದ್ದಂಗೆ ಹೌದು ತೊಗೊಂಬಂದರು, ಬಾಟಮ್ವರೆಗೂ ಕೂಡ ತೊಗೊಂಬಂದರು, ಲಾಸ್ಟ್ವರೆಗೂ ಕೂಡ ತೊಗೊಂಬಂದರು. ಗೇಮ್ ಇತ್ತು, ಬಟ್ ಅಂಥವ್ರು ಇರಲಿಲ್ಲ ಅಲ್ಲಿ ಹೊಡೆಯೋರು. ಆಯುಷ್ ಮಾತ್ರ ಆ ಟೈಮ್ಗೆ ಏನಾದ್ರು ಬಂದಿತ್ತು ಅಂತಂದರೆ, ಅವಾಗ ಏನಾದ್ರು ರಿಟೈರ್ಡ್ ಹರ್ಟ್ ಆಗಿಬಿಟ್ಟು ಈಚೆ ಕಡೆ ಹೋಗ್ಬಿಟ್ಟು ಆ ಟೈಮಿಗೆ ಏನಾದ್ರು ಬಂದಿತ್ತು ಅಂತಂದರೆ, ಅದೇ ಇವರೆಲ್ಲ ಬಂದ್ರಲ್ಲಪ್ಪ, ಆ ಕಂಬೂಜು ಅವ್ರೆಲ್ಲ ಬಂದ್ರಲ್ಲ, ಆ ಟೈಮ್ಗೆ ಏನಾದ್ರು ಬಂದಿತ್ತು ಅಂತಂದರೆ ಏನಾದ್ರು ಮಾಡಿರ್ಬೋದಾಗಿತ್ತಾ? ಈಗ ಓಡೋದು ಬೇಡ, ಬ್ಯಾಟಿಂಗಲ್ಲಿ ಏನಾದ್ರು ಒಂಥರ 6-4 ಹೊಡೆದ್ಬಿಟ್ಟು ಮ್ಯಾಚ್ನ ಮುಗಿಸ್ಬೋದಾಗಿತ್ತಾ ಅಂತ. ತೊಗೊಳ್ಳೋವಂಥ ಒಂದೊಂದು ಮೂವ್ ನೋಡಿ ಎಷ್ಟೆಷ್ಟು ಒಂಥರ ಮ್ಯಾಚ್ನ ತಿನ್ಬಿಡುತ್ತೆ ಅಂತ. ಹೌದು, ನನ್ನ ಪ್ರಕಾರ ಅವರು ಹೋಗ್ಬಿಟ್ಟು ವಾಪಸ್ ಬಂದಿತ್ತು ಅಂತಂದರೆ ಏನಾದ್ರು ಆಗಲಿ ಓಡೋದೇ ಬೇಡ, ಬಂದ್ಬಿಟ್ಟು ಆಡಿತ್ತು ಅಂದರೆ ಚೆನ್ನಾಗಿ ನಿಂತ್ಕೊಂಡೇ ಆಡಲಿ. ಯಾಕೆ ಮ್ಯಾಕ್ಸ್ವೆಲ್ ಅವ್ರು ಆಡಲಿಲ್ಲ ಅವಾಗ? 200 ಹೊಡೆದಾಗ ಹೇಳ್ತಿದ್ದು ವರ್ಲ್ಡ್ ಕಪ್ಪು, ನಿಂತ್ಕೊಂಡೆ ಆಡಿದ್ರಲ್ಲ, ಆ ಥರ ಆಡಿದ್ರೆ ಆಗ್ತಿರ್ಲಿಲ್ವಾ? ಬಿಡಿ, ಏನೋ ಮಿಸ್ಟೇಕ್ನ ಮಾಡ್ಕೊಂಬಿಟ್ಟಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು. ಇವತ್ತು ಸೋತರು ಅಷ್ಟೇ. ಬಟ್ ಲಾಸ್ಟ್ ಓವರ್ ಅಂತೂ ಪ್ರಫುಲ್ ಅವ್ರು ಚೆನ್ನಾಗಿ ಮಾಡಿದರೆ, ಆ ಓವರ್ನಂತೂ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಅಲ್ಲೇನು ಸುಮ್ಮನೆ ಅಲ್ಲ, ಅಂಡರ್ ಪ್ರೆಷರ್ ಇರಬೇಕಾದ್ರೆ 54 ರನ್ ಹೊಡೆಸ್ಕೊಂಡಿರ್ಬೇಕಾದ್ರೆ ಕಾನ್ಫಿಡೆನ್ಸ್ ಲೋ ಇರುವಂಥ ಟೈಮಲ್ಲಿ ಬಂದ್ಬಿಟ್ಟು ಈ ಥರ ಡೆಲಿವರ್ ಮಾಡಬೇಕು ಅಂತಂದರೆ ಕಷ್ಟಕರವಾಗಿರುವಂಥ ಸಿಚುವೇಷನೇ ಅವರಿಗೆ, ಬೇರೆಯವ್ರಿಗಲ್ಲ. ಇವಾಗ ಶಿವಾಂಗ್ ಅವರಿಗೆ 18 ರನ್ ಕೊಡಿದ್ರು 3 ಓವರ್ ಬೌಲಿಂಗ್ ಮಾಡ್ಬಿಟ್ಟು, ಅವ್ರಿಗೆ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಇಲ್ಲ, ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಇಶಾನ್ ಕಿಶನ್ ಅವರ ಕ್ಯಾಪ್ಟನ್ಸಿನ ಮೆಚ್ಕೋಬೇಕು. ಒಬ್ಬ ಪ್ಲೇಯರ್ನ ಕಾನ್ಫಿಡೆನ್ಸು ಕುಗ್ದಾಗ ಹಿಗ್ಗಿಸ್ಬೇಕು ಅಂತಂದರೆ ಆ ಪ್ಲೇಯರ್ಗೆ ಚಾನ್ಸ್ ಕೊಟ್ಬಿಟ್ಟು ನೋಡಬೇಕು ಅಂತ ಮತ್ತೆ ಅವ್ರಿಗೆ ಬೌಲಿಂಗ್ ಕೊಟ್ಟರು. 4ನೇ ಓವರು ಲಾಸ್ಟ್ ಓವರ್ ಡೆತ್ ಓವರ್, ಅದನ್ನು ಕೂಡ
ಸೊ ಅವರು ಡೆಲಿವರ್ ಮಾಡಿಬಿಟ್ಟು ತೋರಿಸಿದ್ರು ನೋಬಾಲ್ ಗಿಬಾಲ್ ಎಲ್ಲ ಎಸ್ಬಿಟ್ಟಿದ್ರು. ಆ ನೋಬಾಲು ಸಿಕ್ಸ್ ಹೋಗ್ಬಿಟ್ಟು ಫ್ರೀ ಟು ಏನಾರು ಸಿಕ್ಸ್ ಹೋಗ್ಬಿಟ್ಟಿತ್ತು ಅಂದ್ರೆ ಸೈಕ್ ಎದ್ದೋಗ್ಬಿಟ್ರು ಅವ್ರು. ಹಂಗೇನೆ ಇಶಾನ್ ಕಿಶನ್ ಬಾಬಾ ಬಿಡ್ಕೊಂಡ್ಬಿಟ್ರು ನೋಡಿ, ನಾನು ಶಿವಾಂಗಿ ಕೊಡಬೇಕಾಗಿತ್ತು ಗುರು ಬೌಲಿಂಗು ಅಂತ. ಬಟ್ ಇಲ್ಲ, ಆ ಥರ ಆಗಲಿಲ್ಲ. ಡೆಲಿವರ್ ಸಗದಾಗಿ ಮಾಡಿದ್ರು, ಯಾರ್ಕರೆಲ್ಲ ಹಾಕಿದ್ರು ಲಾಸ್ಟ್ ಓವರಲ್ಲಿ. ಸೊ ಇಂಪ್ರೆಸ್ ಮಾಡಿದ್ರು ಲಾಸ್ಟ್ ಓವರಲ್ಲಿ. 3 ಓವರೆಲ್ಲ ಮಾಡಿದ್ದೆಲ್ಲ ಅಲ್ಲ, ಲಾಸ್ಟ್ ಓವರ್ ಮಾಡಿಬಿಟ್ಟು ಇಂಪ್ರೆಸ್ ಮಾಡಿದ್ರು. ಮತ್ತು ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಏನು stop ಇವತ್ತು ಸೋತಿದ್ದು CSK ಭಾರಿ ಖುಷಿಯಾಗಿರುತ್ತೆ RCB ಫ್ಯಾನ್ಸ್ಗಂತೂ. ಮತ್ತೆ ಸಿಗುವ.